ವೆಲ್ಕಮ್ ಟು ಲತಾ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಕ್ರಿಸ್ಪಿಯಾದ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 4 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀವಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕಡಲೆ, 100 ಗ್ರಾಮ್ ಎಳ್ಳು, 1 ಕಪ್ಪಷ್ಟು ಅವಲಕ್ಕಿ, 2 ಸ್ಪೂನು ಮೆಣಸು, 2 ಸ್ಪೂನ್ ಜೀರಿಗೆ. ಮೊದಲಿಗೆ ಒಂದು ಬಾಣಲಿಗೆ ಎಳ್ಳನ್ನ ಹಾಕ್ಕೊಂಡು ಹುರ್ಕೋಬೇಕು. ಹುರ್ಕೊಂಡು ನಂತರ ಎಳ್ಳನ್ನ ಸೈಡಿಗೆ ಎತ್ತಿಟ್ಕೋಬೇಕು. ಈಗ ಅದೇ ಬಾಣಲಿಗೆ ಅಕ್ಕಿನ ಹಾಕ್ಕೊಂಡು ಹುರ್ಕೋಬೇಕು. ಅಕ್ಕಿ ಬೆಚ್ಚಗಾದ್ಮೇಲೆ ಕಡಲೆ, ಜೀರಿಗೆ, ಮೆಣಸು ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ನಂತರ ಅದಕ್ಕೆ ಅವಲಕ್ಕಿನ ಆ್ಯಡ್ ಮಾಡಿ ಹುರ್ಕೋಬೇಕು. ಹುರ್ಕೊಂಡ ನಂತರ ಈ ರೀತಿ ಪೌಡರ್ನ ಮಾಡಿಸ್ಕೋಬೇಕು. 2 ಕಪ್ಪು ಪೌಡರಿಗೆ 4 ಕಪ್ಪಷ್ಟು ನೀರು, 1 ಸ್ಪೂನು ಬೆಣ್ಣೆ, ಖಾರದ ಪುಡಿ, ಅರಿಶಿನ, ಉಪ್ಪು, ಜೀರಿಗೆ ಹಾಕ್ಕೊಂಡು ಕುದಿಸ್ಕೋಬೇಕು. ಕುದಿಸ್ಕೊಂಡಿರೋ ನೀರನ್ನ ಹಿಟ್ಟಿಗೆ ನಿಧಾನಕ್ಕೆ ಆ್ಯಡ್ ಮಾಡಿ ಕಲಿಸ್ಕೋಬೇಕು. ನಂತರ ಸ್ವಲ್ಪ ಎಳ್ಳನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹಿಟ್ಟನ್ನು ಚಕ್ಲಿ ಒಳ್ಳಿಗೆ ಹಾಕ್ಕೊಂಡು ಚಕ್ಲಿ ಶೇಪಿಗೆ ಒತ್ಕೋಬೇಕು. ನಂತರ ಒಂದು ಬಾಣಲಿಗೆ ಎಣ್ಣೆನ ಕಾಯಕ್ಕಿಟ್ಟು ಚಕ್ಲಿನ ಒಂದೊಂದಾಗೆ ಬಿಡಬೇಕು. ನೋಡ್ತಾ ಇದ್ದೀರಲ್ಲ, ಈ ಕಲರಿಗೆ ಬಂದಮೇಲೆ ಚಕ್ಲಿನ ಎಣ್ಣೆಯಿಂದ ತೆಗಿಬೇಕು. ನೋಡಿ ಚಕ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.